ಯುದ್ಧದ ಎಫೆಕ್ಟ್ ಗ್ಯಾಸ್ ಸಿಲಿಂಡರ್ನಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದು, ಇದರಲ್ಲೂ ಹೋಟೆಲ್ ಮಾಲೀಕರು, ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಗದೆ ಸೌದೆ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಬಿಸಿ ತಡ್ತಾ ಇದೆ. ಇನ್ನು ಕೋಲಾರದಲ್ಲಿ ಬೀದಿ ಬದಿ ಹೋಟೆಲ್ಗಳು ಈಗಾಗಲೇ ಬಂದಾಗಿವೆ. ನೋಡಿ, ಒಂದ್ ಕಡೆ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಇನ್ನು ಮುಂದೆ ಹೇಗ್ ನಡೆಸೋದು, ಏಕೆಂದ್ರೆ ಕಮರ್ಷಿಯಲ್ ಗ್ಯಾಸ್ಗಳು ಸಪ್ಲೈ ಆಗ್ತಾ ಇಲ್ಲ, ಒಂದ್ ಕಡೆ ದರ ಹೆಚ್ಚಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳ ಹೋಟೆಲ್ಗಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ಈಗಾಗಲೇ ಸಿಲಿಂಡರ್ ಕೊರತೆಯಿಂದಾಗಿ ಆ ಹೋಟೆಲ್ಗಳೆಲ್ಲವೂ ಕೂಡ ಬಂದಾಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟೆಲ್ಗಳು ಕೂಡ ಬಂದಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಹರ್ಮುಜ್ ಜಲಸಂಧಿ ಬಂದಾಗಿರುವಂತಹ ಕಾರಣದಿಂದಾಗಿ ತೈಲ, ಅನಿಲ ಯಾವುದು ಕೂಡ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಈಗಾಗಲೇ ದರ ಹೆಚ್ಚಾಗ್ತಾ ಇದೆ. ಸಿಲಿಂಡರ್ ದರ ಅಂತೂ ಮನೆಗೆ ಬಳಕೆಗೆ ಮಾಡುವಂತಹ ಸಿಲಿಂಡರ್ ದರ 50 ರೂಪಾಯಿ ಹೆಚ್ಚಾಗಿದ್ರೆ, ಕಮರ್ಷಿಯಲ್ ಈ ಗ್ಯಾಸ್ ದರ 115 ರೂಪಾಯಿ ಅಷ್ಟು ಹೆಚ್ಚಳವಾಗಿದೆ. ಇದರ ಮಧ್ಯದಲ್ಲಿ ಸಪ್ಲೈ ಕೂಡ ಆಗ್ತಾ ಇಲ್ಲ. ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಕಮರ್ಷಿಯಲ್ ಗ್ಯಾಸ್ LPG ಅಂತೂ ಸಿಗ್ತಲೇ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಒಂದ್ ಕಡೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮುಂಚೆಯೂ ಕೂಡ ನಮಗೆ ಇದೆ ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಸಡನ್ ಆಗಿ ಸಪ್ಲೈ ಆಗ್ತಾ ಇಲ್ಲ, ನಮಗೆ ತುಂಬಿಸ್ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು? ಈಗ ಸೌದೆ ಒಲೆ ವ್ಯವಸ್ಥೆ ಇದ್ರೆ ಹೋಟೆಲ್ಗಳಲ್ಲಿ ಓಕೆ, ಸೌದೆ ಬಳಸಿ ಏನೋ ಮಾಡಬಹುದು ಅಂತ ಅನ್ಬೋದು. ಆದ್ರೆ ಸೌದೆ ಒಲೆಯ ವ್ಯವಸ್ಥೆಯೇ ಎಷ್ಟೋ ಹೋಟೆಲ್ಗಳು ಇರೋದಿಲ್ಲ. ಹೀಗಾಗಿ ಏನ್ ಮಾಡಬೇಕು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಬೆಂಗಳೂರಿನಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಈಗ ಸೌದೆ ಬಳಕೆ ಮಾಡುವಂತಹ ಪರಿಸ್ಥಿತಿ ಇದೆ. ಪ್ರತಿಷ್ಠಿತ 3 ಸ್ಟಾರ್ ಹೋಟೆಲ್ನಲ್ಲಿ ಸೌದೆ ಬಳಸಿ ಅಡುಗೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳ್ತಾ ಇದ್ವಿ, ಬೆಳಗ್ಗಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಪರಿಸ್ಥಿತಿಯನ್ನ ಹೋಟೆಲ್ ಮಾಲೀಕರು ಎದುರಿಸ್ತಾ ಇದ್ದಾರೆ ಅಂತ. ಸೌದೆ ಬಳಸುವಂತಹ ವ್ಯವಸ್ಥೆ ಯಾವ್ಯಾವ ಹೋಟೆಲ್ಗಳಲ್ಲಿದೆ ಅವರೆಲ್ಲರೂ ಕೂಡ ಈಗಾಗಲೇ ಸೌದೆ ತರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಸೌದೆಗಳು ಸಿಗುತ್ತೋ ಅದನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ಬೆಳಗ್ಗಿಂದಲೂ ನಾವು ದೃಶ್ಯಗಳನ್ನ ನೋಡಿದ್ವಿ. ಈಗ ಅಂದ್ರೆ ಸೌದೆ ಒಲೆಯ ಅಡುಗೆಯನ್ನೇ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಎಷ್ಟೋ ಕಡೆಗಳಲ್ಲಿ ಇವತ್ತಿನಿಂದಲೇ ಸಿಗ್ತಾ ಇಲ್ಲ. ದಿನಕ್ಕೆ 5-6 ಈ ಕಮರ್ಷಿಯಲ್ ಗ್ಯಾಸ್ಗಳನ್ನ ಯೂಸ್ ಮಾಡ್ತಾ ಇದ್ರು ಹೋಟೆಲ್ಗಳಲ್ಲಿ. ಈಗ 1-2 ಸಿಗೋದು ಕೂಡ ಕಷ್ಟ ಆಗ್ಬಿಟ್ಟಿದೆ. ಅಂತಹ ಪರಿಸ್ಥಿತಿ ಇದೆ.